ಇದು ಮಹಾರಾಷ್ಟ್ರದ ಜಲವಾಂಗ್ ಜಿಲ್ಲೆಯ ಚಹಡಿ ಎಂಬ ಸಣ್ಣ ಹಳ್ಳಿಯ ಘಟನೆ. ಗ್ರಾಮದ ವ್ಯಕ್ತಿಯೊಬ್ಬ ಕಾಡಿನ ಕಡೆಗೆ ಹೋದಾಗ ಪೊದೆಗಳ ನಡುವೆ ಒಂದು ಕಾಲು ಹೊರಗೆ ಬಿದ್ದಿರುವುದನ್ನು ನೋಡುತ್ತಾನೆ. ಸರ್ ಇಲ್ಲಿ ಮಗುವಿನ ಕಾಲು ಕಟ್ ಮಾಡಿ ಹಾಕಿದ್ದಾರೆ ಸರ್. ಎಲ್ಲಿ? ಯಾವ ಜಾಗ? ಕಾಡಿನಲ್ಲಿ ಸರ್. ಸರಿ, ಅಲ್ಲೇ ರೀ, ನಾನು ಇವಾಗಲೇ ಬರ್ತೀನಿ. ಸರ್, ಅದು 12ರಿಂದ 13ನೇ ವರ್ಷದ ಮಗುವಿನ ಕಾಲ್ತರವಿದೆ ಸರ್. ಮಗುವಿನ ಕಾಲ್ತರನ ತೋರಿಸು ನೋಡಿ. ಅದೇ ಗ್ರಾಮದಲ್ಲಿ ಅತ್ಯಂತ ಬಡ ಕುಟುಂಬ ಒಂದು ವಾಸಿಸುತ್ತಿತ್ತು. ಆ ಕುಟುಂಬದಲ್ಲಿ ದುಗದ್ ಶೆಟ್ ಪಾಟೀಲ್, ಹೆಂಡತಿ, ಮಗ ಮಂಗೇಶ್ ಮತ್ತು ಅವನ ಸಹೋದರಿ ಸೇರಿದಂತೆ 4 ಸದಸ್ಯರಿದ್ದರು. ಇವರಲ್ಲಿ 13 ವರ್ಷದ ಮಗ ಮಂಗೇಶ್ ಕಳೆದ 2 ದಿನಗಳಿಂದ ನಾಪತ್ತೆಯಾಗಿದ್ದ. ಕುಟುಂಬದವರು ಈಗಾಗಲೇ ಪೊಲೀಸರಿಗೆ ದೂರು ಕೂಡ ನೀಡಿದ್ದರು. ಪೊಲೀಸರಿಗೆ ಕಾಲು ಸಿಕ್ಕಾಗ ಇದು ಮಂಗೇಶ್ನದೇ ಇರಬಹುದು ಎಂಬ ಅನುಮಾನವಾಯಿತು. ರೀ ಯಶವಂತ್, ಈ ಕಾಲ್ 2 ದಿಸಾದಿಂದ ಕಾಣೆಯಾದ ಹುಡುಗಂದಿರ್ಬೋದಾ? ಹೌದು ಸರ್, ಇರ್ಬೋದು. ಮಂಗೇಶ್ ಶಾಲೆಯಿಂದ ಬೇಗ ಮನೆಗೆ ಬಂದಿದ್ದ. ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಜನರು ಸ್ವಚ್ಛಕ್ಕಾಗಿ ಕಾಡಿನ ಕಡೆಗೆ ಹೋಗುತ್ತಿದ್ದರು. ಮಂಗೇಶ್ ಕೂಡ ಮನೆಗೆ ಬಂದು ಬಟ್ಟೆ ಬದಲಾಯಿಸಿ ತನ್ನ ತಾಯಿಗೆ ಹೇಳಿ ಕಾಡಿನ ಕಡೆ ಹೋದನು. ರಾತ್ರಿ ಆದರೂ ಮನೆಗೆ ಬರಲಿಲ್ಲ. ಎಲ್ಲೋದ್ ಮಹೇಶ್? ಎಷ್ಟೊತ್ತಾದ್ರೂ ಮನೆಗೆ ಬಂದಿಲ್ಲ? ಇಲ್ಲೇ ಕಾಡಿಗೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋದವನು ಬಂದಿಲ್ಲ ಕಣ್ರಿ. ಹಾಗಂದ್ರೆ ಏನಾಯ್ತು ಅವನಿಗೆ? ಜಯಮ್ಮ ನನ್ ಮಗನ್ ನೋಡ್ದ. ಯಾಕಮ್ಮ, ಏನಾಯ್ತು? ರಾತ್ರಿ ಆದ್ರೂ ಮನೆಗೆ ಬಂದಿಲ್ಲ. ಹುಡುಕಿ ಎಲ್ಲ ನೀಟಾಗಿ ಹುಡುಕಿ. ಮಹೇಶ್ ಮರುದಿನ ಪೊಲೀಸರು ಕಾಡಿನಲ್ಲಿ ಹುಡುಕಾಟ ನಡೆಸಿದ್ದಾಗ ಮಂಗೇಶ್ನ ದೇಹದ ಉಳಿದ ಭಾಗಗಳು ಪತ್ತೆಯಾದವು. ಆದರೆ ಅವನ ತಲೆ ಮಾತ್ರ ಎಲ್ಲೂ ಸಿಗಲಿಲ್ಲ. ಎಲ್ಲರೂ ಹಿಂದೆ ಹೋಗಿ, ಯಾರೂ ಕೂಡ ಬರಬಾರದು. ಹಿಂದೆ ಹೋಗಿ. ಯಾಕೆ ಸರ್, ಏನಾಯ್ತು? ನಿಮಗೆಲ್ಲ ಹೇಳಕ್ಕಾಗಲ್ಲ, ಹೋಗಮ್ಮ. ಸರ್, ನನಗೆ ಏನೋ ಸಿಕ್ತು ಸರ್. ಅದು ಸರ್, ಕೈ ಸುರಕ್ಷಿತವಾಗಿ ಇಡು ಅದನ್ನ. ಸರ್, ಎಷ್ಟೇ ಹುಡುಕಿದ್ರು ತಲೆ ಮಾತ್ರ ಸಿಗುತ್ತಿಲ್ಲ ಸರ್. ಹೌದಾ? ಆ ಸಮಯ ಮೌನಿ ಅಮಾವಾಸ್ಯೆಯ ಕಾಲವಾಗಿತ್ತು. ಸುಮಾರು 27 ವರ್ಷಗಳ ನಂತರ ಬಂದ ಈ ಕರಾಳ ಅಮಾವಾಸ್ಯೆ ಎಂದು ಮಾಟಮಂತ್ರ ಮಾಡುವವರು ಸಕ್ರಿಯರಾಗುತ್ತಾರೆ ಎಂಬ ನಂಬಿಕೆ ಇತ್ತು. ದೇಹವನ್ನು ಕತ್ತರಿಸಿದ ರೀತಿ ನೋಡಿದರೆ ಇದು ಮಾಟ ಮಂತ್ರದ ಕೆಲಸವಿರಬಹುದು ಎಂದು ಅನುಮಾನ ಶುರುವಾಯಿತು. ಇದು ಮಾಟ ಮಂತ್ರದವರ ಕೆಲಸವಾಗಿರ್ಬೋದು. ಪೊಲೀಸರು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ 50ಕ್ಕೂ ಹೆಚ್ಚು ಸಿಬ್ಬಂದಿಯನ್ನು ನೇಮಿಸಿದರು. ಮಂಗೇಶ್ನ ಬಟ್ಟೆಗಳನ್ನು ನೋಡಿ ಕುಟುಂಬದವರು ಇದು ಅವನದೇ ದೇಹ ಎಂದು ಗುರುತಿಸಿದರು. ಪೊಲೀಸರು ತನಿಖೆಗೆ ಶ್ವಾನ ದಳವನ್ನು ಕರೆತಂದರು. ಆದರೆ ಒಂದು ವಿಚಿತ್ರ ಘಟನೆ ನಡೆಯಿತು. ಪೊಲೀಸ್ ನಾಯಿಗಳು ಕಾಡಿನಿಂದ ವಾಸನೆ ಹಿಡಿದು ನೇರವಾಗಿ ಮಂಗೇಶ್ನ ಮನೆಗೆ ಹೋಗುತ್ತಿದ್ದವು. ಪೊಲೀಸರಿಗೆ ಮೊದಲು ಇದು ಗೊಂದಲ ಉಂಟು ಮಾಡಿತು. ಅವರಿಗೆ ಮಂಗೇಶ್ನ ಕುಟುಂಬದವರ ಮೇಲೆ ಸಂಶಯವಿರಲಿಲ್ಲ, ಏಕೆಂದರೆ ಅವರು ತುಂಬ ಬಡವರಾಗಿದ್ದರು ಮತ್ತು ಯಾವ ಶತ್ರುಗಳು ಇರಲಿಲ್ಲ. ಪೊಲೀಸರು ಹತ್ತಿರದ ಜ್ಯುವೆಲರಿ ಶಾಪ್ನ CCTVಯನ್ನು ಪರಿಶೀಲಿಸಿದಾಗ ಒಬ್ಬ ಭಿಕ್ಷುಕ ಭಾರವಾದ ಚೀಲ ಹಿಡಿದು ಹೋಗುವುದು ಕಂಡಿತು. ನೋಡಿ, ಭಿಕ್ಷುಕ ಮಂಗೇಶ್ನು ಈ ಚೀಲದಲ್ಲಿ ಹಾಕಿಕೊಂಡು ಹೋಗಿರಬಹುದು. ಹೌದು ಸರ್, ಭಿಕ್ಷುಕನನ್ನು ಹುಡುಕಿಕೊಂಡು ಬನ್ನಿ. ಓಕೆ ಸರ್. ಅವನ ಸ್ಕೆಚ್ ಬಿಡಿಸಿ ಹುಡುಕಿದರೂ ಪ್ರಯೋಜನವಾಗಲಿಲ್ಲ. ಪೊಲೀಸರು ಅಕ್ಕಪಕ್ಕದ ಮನೆಯವರನ್ನು ವಿಚಾರಿಸಿದರು. ಇವರ ಮನೆಗೆ ಯಾರಾದರೂ ಬಂದು ಹೋಗುವುದನ್ನು ನೋಡಿದಿರಾ? ಇಲ್ಲ ಸರ್. ಅಮ್ಮ, ನೀನು? ಸರ್, ಇಲ್ಲಿ ಸಮಾಧಾನ್ ಎನ್ನುವ ವ್ಯಕ್ತಿ ಆಗಾಗ ಬರ್ತಾನೆ ಸರ್. ಪೊಲೀಸರು ಅವನನ್ನು ಕರೆತಂದು ವಿಚಾರಣೆ ನಡೆಸಿದರು. ನೀನು ಮಂಗೇಶ್ನ ಮನೆಗೆ ಯಾಕೆ ಹೋಗಿದ್ದೆ? ಸರ್, ಅದು ನಮ್ಮ ಮಾವನ ಮನೆ ಸರ್. ಅಲ್ಲಿ ಹೋಗೋದು ತಪ್ಪ ರೀ ಯಶವಂತ್. ಅವನ ಮೇಲೊಂದು ಕಣ್ಣಿ ಇಟ್ಟಿರಿ. ಓಕೆ ಸರ್. ಪೊಲೀಸರು ಸಾಕಷ್ಟು ಸಮಯ ಸಮಾಧಾನ ಮೇಲೆ ಕಣ್ಣಿಟ್ಟಾಗ ಅವರು ನೋಡಿದರು, ಸಮಾಧಾನ್ ಸಾಮಾನ್ಯವಾಗಿ ಮಂಗೇಶ್ನ ಮನೆಗೆ ಅವನ ಮಾವ ಮನೆಯಲ್ಲಿ ಇಲ್ಲದಿರುವಾಗ ಮಾತ್ರ ಹೋಗುತ್ತಿದ್ದನು. ಮತ್ತೆ ಮಕ್ಕಳು ಶಾಲೆಗೆ ಹೋಗಿರುವಾಗ. ಅಂತಹ ಸಮಯದಲ್ಲಿ ತನ್ನ ಅತ್ತೆಯ ಬಳಿ ಹೋಗುವುದು ಪೊಲೀಸರಿಗೆ ಅನುಮಾನ ಹುಟ್ಟಿಸಿತು. ಪೊಲೀಸರು ಮತ್ತೆ ಅವನನ್ನು ವಿಚಾರಣೆಗೆ ಕರೆತಂದರು. ಆಗ ಪೊಲೀಸರು ಸತ್ಯವನ್ನು ತಿಳಿಯಲು ಸುಳ್ಳಿನ ಆಶ್ರಯ ತೆಗೆದುಕೊಂಡರು. ನಮಗೆ ಎಲ್ಲ ತಿಳಿದಿದೆ, ನೀನು ಮಂಗೇಶ್ನನ್ನು ಹೇಗೆ ಕೊಂದೆ ಮತ್ತು ಹೇಗೆ ಅಡಗಿಸಿದೆ ಎಂದು. ನಮಗೆ ಎಲ್ಲ ವಿಷಯ ತಿಳಿದಿದೆ. ಉತ್ತಮ ಏನೆಂದರೆ ನೀನೇ ನಮಗೆ ಎಲ್ಲವನ್ನು ಹೇಳಿಬಿಡು. ಇಲ್ಲದಿದ್ದರೆ ನಮ್ಮ ಬಳಿ ಇನ್ನೂ ಬಹಳಷ್ಟು ಮಾರ್ಗಗಳಿವೆ. ಮತ್ತೆ ಅವನಿಗೆ ಅನಿಸಿತು, ಮೋಸ್ಟ್ಲಿ ಪೊಲೀಸರಿಗೆ ಎಲ್ಲ ವಿಷಯ ತಿಳಿದು ಬಿಟ್ಟಿದೆ ಎಂದು. ನಾನು ಮಾವನ ಮನೆಗೆ ತುಂಬ ಆಗಾಗ ಹೋಗುತ್ತಿದ್ದೆ. ಮನೆಯಲ್ಲಿ ಅತ್ತೆ ಇರುತ್ತಿದ್ದರು. ಹಾಗೆ ನಮ್ಮಿಬ್ಬರಲ್ಲಿ ಸ್ನೇಹ ಆಯಿತು ಮತ್ತು ನಂತರ ನಾವು ಆತ್ಮೀಯರಾಗಲು ಪ್ರಾರಂಭಿಸಿದೆವು. ಯಾರಿಗೂ ತಿಳಿಯಲೇ ಇಲ್ಲ. ಇದು ತುಂಬ ಆಗಾಗ ನಡೆಯುತ್ತಿತ್ತು.
ನಾನು ನನ್ನ ಸ್ನೇಹಿತ ರಾಜೇಂದ್ರ ಪಟೇಲ್ನೊಂದಿಗೆ ಇದನ್ನು ಹಂಚಿಕೊಂಡೆ. ನಂತರ ರಾಜೇಂದ್ರನು ಈ ವಿಷಯದಲ್ಲಿ ಕುತೂಹಲಿಯಾದನು ಮತ್ತು ಅವನು ನನ್ನ ಮುಂದೆ ಒಂದು ಬೇಡಿಕೆ ಇಟ್ಟನು. ಮಗ, ನಾನು ಕೂಡ ನಿನ್ನ ಅತ್ತೆಯೊಂದಿಗೆ ಇಂಟಿಮೇಟ್ ಆಗಲು ಬಯಸ್ತೇನೆ, ಸಾಧ್ಯವಿದ್ದರೆ. ಸರಿ ಮಗ, ನಾನು ಅತ್ತೆಯೊಂದಿಗೆ ಕೇಳಿ ಹೇಳ್ತೀನಿ. ನಾನು ಅತ್ತೆಯನ್ನು ಕೇಳಿದ್ದಾಗ ಅವರು ಈ ವಿಷಯಕ್ಕೆ ಸಿದ್ಧರಾದರು. ಕೆಲವೊಮ್ಮೆ ನಾನು ಮತ್ತು ರಾಜೇಂದ್ರ ಇಬ್ಬರು ಒಟ್ಟಿಗೆ ಹೋಗುತ್ತಿದ್ದೆವು, ಕೆಲವೊಮ್ಮೆ ಒಬ್ಬರೇ. ಎಲ್ಲವೂ ಸಾಮಾನ್ಯವಾಗಿ ನಡೆಯುತ್ತಿತ್ತು ನಮ್ಮ ಯೋಜನೆಯಂತೆ. ಆದರೆ 2 ಫೆಬ್ರವರಿಯಂದು ಮಂಗೇಶ್ ಸಮಯಕ್ಕಿಂತ ಮುಂಚೆಯೇ ಮನೆಗೆ ಬಂದನು. ನಂತರ ಅವನು ಫ್ರೆಶ್ ಆಗಲು ಕಾಡಿನ ಕಡೆಗೆ ಹೋದನು. ಅವನು ಕಾಡಿನ ಕಡೆಗೆ ಹೋದ ತಕ್ಷಣ ರಾಜೇಂದ್ರ ಪಟೇಲ್ ಅತ್ತೆಯನ್ನು ಭೇಟಿಯಾಗಲು ಬಂದನು. ಅವರಿಬ್ಬರಿಗೂ ನೆನಪಿರಲಿಲ್ಲ ಮಂಗೇಶ್ ಬಂದಿದ್ದಾನೆ ಮತ್ತು ಅವನು ಸ್ವಲ್ಪ ಹೊತ್ತಿನಲ್ಲಿ ಕಾಡಿನಿಂದ ಬರುತ್ತಾನೆ ಎಂದು. ಅವರು ಬಾಗಿಲನ್ನು ಕೇವಲ ಸಾಮಾನ್ಯವಾಗಿ ಮುಚ್ಚಿದರು ಮತ್ತು ಒಳಗೆ ಅವರು ಆತ್ಮೀಯರಾಗಲು ಪ್ರಾರಂಭಿಸಿದರು. ಈಗ ಇದರ ಸ್ವಲ್ಪ ಸಮಯದ ನಂತರ ಮಂಗೇಶ್ ಮನೆಗೆ ಬಂದನು. ಅವನು ಏನಾದರೂ ಪ್ರಕ್ರಿಯೆ ಮಾಡುವ ಮೊದಲೇ ರಾಜೇಂದ್ರನು ಹತ್ತಿರವೇ ಬಿದ್ದಿದ್ದ ಒಂದು ದೊಣ್ಣೆಯನ್ನು ಎತ್ತಿಕೊಂಡು ಮಂಗೇಶ್ನ ತಲೆಯ ಮೇಲೆ ಬಲವಾಗಿ ಹೊಡೆದನು. ನಂತರ ಮಂಗೇಶ್ ಅಲ್ಲಿಯೇ ಸತ್ತನು. ನಮಗೆ ಅರ್ಥವಾಗದಿದ್ದಾಗ ದೇಹವನ್ನು ಹೇಗೆ ಡಿಕಾಂಪೋಸ್ ಮಾಡಬೇಕು ಎಂದು ನಾವು ಮೌನಿ ಅಮಾವಾಸ್ಯೆಯ ಆಶ್ರಯ ತೆಗೆದುಕೊಂಡೆವು. ನಮಗೆ ತಿಳಿದಿತ್ತು ಜನರನ್ನು ಈ ವಿಷಯದಿಂದ ದಾರಿ ತಪ್ಪಿಸಬಹುದು ಎಂದು. 3 ಸೇರಿ ಮಂಗೇಶ್ನ ದೇಹದ ಭಾಗಗಳನ್ನು ಮಾಡಿದೆವು ಮತ್ತು ಅವನ ತಲೆಯನ್ನು ಕಾಣೆಯಾಗಿಸಿದೆವು ಮತ್ತು ಉಳಿದ ದೇಹದ ಭಾಗಗಳನ್ನು ಕಾಡಿನಲ್ಲಿ ಎಸೆದೆವು. ಈ ಆಲೋಚನೆಯೊಂದಿಗೆ ಜನರಿಗೆ ಇವು ಸಿಕ್ಕರೆ ಯಾರೋ ಮಾಟಮಂತ್ರಕ್ಕಾಗಿ ಬಳಸಿದ್ದಾರೆ ಎಂದು ಪೊಲೀಸರು ಅವರನ್ನು ಬಂಧಿಸಿದರು.